ಮಹದೇವು, ನೀನ್ ಕೊಲೆ ಮಾಡಿ ಜೈಲ್ಗೆ ಹೋದ್ರೆ ಇಡೀ ಕುಟುಂಬ ಕೊಲೆಗಾರದ ಕುಟುಂಬ ಅಂತ ಅನ್ಸ್ಕೋಬೇಕಾ? ಅದು ಪುಟ, ನೀನ್ ಹೇಳ್ದಂಗೆ ಅದನ್ನ ತಂದಿದ್ದೆ ಕಣವ. ಅದು ಎಲ್ಲೋ ಮಡಗ್ಬಿಟ್ಟು ಮರ್ತ್ಬಿಟ್ಟಿವ್ನಿ. ಹುಡುಕಿ ತಗೊಂಬಂದ್ ಕೊಡ್ತೀನಿ, ಸರಿನಾ? ಮಹದೇವ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾನಿನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಮೇಡಮ್ ಅವರು ನನ್ನ ಯಾವಾಗ ತಾನೇ ಸರಿಯಾಗಿ ತಿಳ್ಕೊಂಡಿದ್ದೀರ ಬುಡಿ. ನನ್ನ ಯಾವಾಗ ಬೈಲಿ ಅಂತ ನಿನ್ ಬಾಯಿ ಚುರುಗುಡ್ತಾನೇ ಇರ್ತದೆ. ಅವಕಾಶ ಸಿಕ್ಕಿದ್ರೆ ಸಾಕು, ಹಿಂದೆ ಮುಂದೆ ನೋಡದೆ ಶುರು ಹಚ್ಕೊಬಿಡ್ತದೆ. ಹಾಗೇನಿಲ್ಲ ಮಹದೇವ್. ಹೌದೌದು, ಅದಂಗೆ ಅಂತ ನನ್ಗೂ ಗೊತ್ತು ಬಿಡು. ಸರಿ, ನೀನೇನ್ ಮಕ ನಂಗೆ ಇಟ್ಕೋಬೇಡ. ಅದೇನೋ ಓದ್ತಿದ್ದಲ್ಲ, ಓದು. ಕಾವ್ಯ, ದಿಟ್ಟವಾಗ್ಲೂ ನಿನಗೆ ಪುಣ್ಯ ಬರ್ತದೆ. ನನ್ನ ತಂಗಿಗೆ ಸಾನೆ ಒಳ್ಳೆ ಸಂಬಂಧನೇ ನೋಡಿದ್ಯಾ. ಆಮೇಲೆ ನೀನೇನ್ ನನ್ನ ತೆಪ್ಪ ತಿಳ್ಕೊಬಿಟ್ಟೆ ಅಂತ ಬೇಸರ ಮಾಡ್ಕೋಬೇಡ. ನೀನ್ ನನ್ ಎಷ್ಟಾರ ತೆಪ್ಪ ತಿಳ್ಕ, ನನ್ಗೆ ಎಷ್ಟಾದ್ರೂ ಬೈ, ಅದು ನನ್ನ ಮನ್ಸಿಗೆ ತಾಳಕ್ಕಿಲ್ಲ. ಯಾಕಂದ್ರೆ ನನಗ್ ಗೊತ್ತದೆ, ನಿನ್ ಮಾತಷ್ಟೇ ಹೊರಟು ಮನ್ಸು ಬಂಗಾರನೇ. ಸರಿ, ನಾನಿನ್ ಬರ್ತೀನಿ. ಮಹದೇವು, ನಮ್ ಪಂಚಮಿ ಎಂಗೇಜ್ಮೆಂಟ್ ನ ಸಿಂಪಲ್ ಆಗಿ ಮಾಡೋದ್ ಬೇಡ, ಗ್ರ್ಯಾಂಡ್ ಆಗಿ ಮಾಡೋಣ. ಕಾರ್ಡ್ ಮಾಡಿಸಿ ನಮ್ ಎಲ್ಲಾ ಸಂಬಂಧಿಕರನ್ನು ಕರೆಯೋಣ. ಬಂದವರೆಲ್ಲ ಇದು ನಿಶ್ಚಿತಾರ್ಥನ ಮದ್ವೆನ ಅಂತ ಮಾತಾಡ್ಕೋಬೇಕು. ಅಷ್ಟ್ ಅದ್ದೂರಿ ಆಗಾಯ್ತದೆ ನಮ್ ಪುಟ್ಟಿ ನಿಶ್ಚಿತಾರ್ಥ. ಮಹೇಶ್ವರಿ, ನೀನೇ ಮುಂದೆ ನಿದ್ದು ನಮ್ ಪಂಚಮಿ ಎಂಗೇಜ್ಮೆಂಟ್ ಮತ್ತೆ ಮದ್ವೆ ಎಲ್ಲಾ ನಡ್ಸ್ಕೊಡ್ಬೇಕು, ಆಯ್ತಾ? ಇದೇನಕ್ಕ ಹೇಗೆ ಹೇಳ್ತಾ ಇದ್ದೀರಾ? ಪಂಚಮಿ ನನ್ಗೂ ಮಗಳೇ. ನಾನ್ ಮುಂದೆ ನಿಂತ್ಕೊಂಡ್ ಮಾಡ್ಲಿಲ್ಲ ಅಂದ್ರೆ ಇನ್ಯಾರ್ ಮಾಡ್ತಾರೆ? ಏನಕ್ಕ ಇದು, ನಿನ್ ಪ್ಲಾನೇ ವರ್ಕ್ ಆಗ್ತಿಲ್ಲ. ಅವ್ರು ನೋಡಿದ್ರೆ ಎಂಗೇಜ್ಮೆಂಟ್ ಮದ್ವೆ ಅಂತ ಆರಾಮಾಗಿ ತಯಾರಿ ಮಾಡ್ಕೋತಿದ್ದಾರೆ. ಸ್ವಲ್ಪ ತಾಳ್ಮೆ ಇರ್ಲಿ ಕಣ. ನಾನ್ ಹಚ್ಚಿರೋ ಕೆಡಿ ನಿಧಾನಕ್ಕೆ ಹತ್ಕೊಂಡ್ರು ಥೂಮ್ ಅಂತಾನೆ ಹತ್ಕೊಳ್ಳೋದು. ಹುಡುಗರ ಕಡೆ ಫೋನ್ ಮಾಡಿದಾರ, ಸ್ಪೀಕರ್ ಆನ್ ಮಾಡ್ತೇನೆ. ಹಲೋ, ನಮಸ್ತೆ ಬಿಗ್ರೆ, ಹೇಗಿದ್ದೀರಾ? ಎಂಗೇಜ್ಮೆಂಟ್ ತಯಾರಿ ಎಲ್ಲ ಹೇಗ್ ನಡೀತಿದೆ? ಎಲ್ಲ ಆರಾಮಾಗಿ ನಡೀತಿದೆ ಅಲ್ವಾ? ಬೇಜಾರಾಗಬೇಡಿ ಕಲ್ಯಾಣಿ ಅಮ್ಮ, ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ನಾನು ನಿಮಗೆ ಫೋನ್ ಮಾಡ್ತಾ ಇರೋದು. ಏನ್ ಮಾತಾಡ್ತಾ ಇದ್ರ ಬೇಗ್ರೆ? ಇವಾಗ ಏನಾಯ್ತು? ನೀವು ತುಂಬಾ ದೊಡ್ಡ ಮನಸ್ಸಂತವ್ರು ಕಣಮ್ಮ. ನಿಮ್ಗೆ ದೊಡ್ಡ ದೊಡ್ಡ ಸಮಸ್ಯೆಗಳೇ ಇರ್ತದೆ. ನಾವು ಸಣ್ಣ ಜನ, ನಿಮ್ಮಂತ ದೊಡ್ಡವ್ರ ಜೊತೆ ಸಂಬಂಧ ಬೆಳೆಸಿ ನಾವು ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ ಕಣಮ್ಮ. ಅಂತದ್ದೇನಾಯ್ತು ಅಂತ ಹಿಂಗೆಲ್ಲ ಮಾತಾಡ್ತಿದ್ರ? ಇದಕ್ಕಿದ್ದಂಗೆ ನಿಶ್ಚಿತಾರ್ಥ ನಿಲ್ಸ್ಬಿಡಿ ಅಂದ್ರೆ ಏನ್ ತಿಳ್ಕೊಬೇಕು ನಾವು? ನೋಡಿ, ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ನಾವು ನಿಜವಾಗ್ಲೂ ನಿಮ್ ಮಗನ ನಮ್ ಮನೆಯಲ್ಲೇ ಮಾಡ್ಕೊಡಲ್ಲ. ಈ ವಿಷಯ ಏನಾದ್ರೂ ನಿಮ್ ಮನ್ಸಲ್ಲಿ ಕೊರೀತಿದ್ಯಾ?
ಅದೆಲ್ಲ ಕಣಮ್ಮ ವಿಷಯ. ಈ ಗರುಡ ಮತ್ತು ಮಲ್ಲಿ ಅನ್ನೋರು ನನಗೆ ಫೋನ್ ಮಾಡಿದ್ರು. ನಿಮ್ ಮಗ ಆ ಗರುಡನ್ ಕೈ ಕತ್ತರಿಸಿದಾನಂತಲ್ಲ. ಅವ್ರಿಬ್ರು ಫೋನ್ ಮಾಡಿ ನನ್ಗೆ ಏನೇನೋ ಮಾತಾಡ್ತಾ ಇದ್ರು. ಮದ್ವೆ ಆದ್ಮೇಲೆ ನಮ್ಮ ಮಗನ್ನ ಮತ್ತೆ ನಿಮ್ ಮಗಳನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಅಂತ ಹೆದರ್ಸ್ತಾ ಇದ್ರು. ಎಲ್ಲ ಹೆದರಿಕೆ ಇಟ್ಕೊಂಡು ನಾವ್ ಹೇಗಮ್ಮ ಮುಂದುವರ್ಸೋದು ಸಂಬಂಧನ? ನನಗೆ ನಿಮ್ ಮಗಳನ್ನ ಮನೆ ತುಂಬಿಸ್ಕೋಬೇಕಂತ ತುಂಬಾ ಆಸೆ ಇದೆ. ಹೆದರಿಕೆಯಲ್ಲಿ ನಾವ್ ಹೇಗಮ್ಮ ಮುಂದುವರಿಯೋದು? ದಯವಿಟ್ಟು ಕ್ಷಮಿಸ್ಬಿಡಿ, ನಮ್ಮಿಂದ ಇದಾಗಲ್ಲಮ್ಮ. ಹಲೋ ಹಲೋ, ಇಲ್ಲಿ ಕೇಳಿ. ಎಂತ ಅನ್ಯಾಯ ಅಕ್ಕ ಇದು. ಪಾಪ ನಮ್ ಕಾವ್ಯ ಪಂಚಮಿಗೋಸ್ಕರ ಎಂತ ಒಳ್ಳೆ ಸಂಬಂಧ ತಗೊಂಡ್ ಬಂದಿದ್ಲು. ನಿಜವಾಗ್ಲೂ ನಮ್ ಪಂಚಮಿಗೂ ಆ ಹುಡುಗ ತುಂಬಾ ಇಷ್ಟ ಆಗಿದ್ದ. ಆದ್ರೆ ಆ ಗರುಡ ಮತ್ತೆ ಮಲ್ಲಿ ಸೇರ್ಕೊಂಡು ನಮ್ಮ ಆಸೆಗೆಲ್ಲ ಕಲ್ಲ ಹಾಕಿ ನಮ್ಮ ಪಂಚಮಿ ಆಸೆಗೆ ಬೆಂಕಿ ಹಾಕ್ಬಿಟ್ರು. ಅಯ್ಯೋ ದೇವ್ರೇ, ಏನಮ್ಮ ಮಾದೇವ ಇದು? ನಮ್ಮ ಮನೇಲಿ ನಡಿಬೇಕಾಗಿರೋ ಮದ್ವೆನ ಅವರಿಬ್ರು ಸೇರ್ಕೊಂಡು ಕ್ಯಾನ್ಸಲ್ ಮಾಡ್ತಿದ್ದಾರೆ. ನನಗೆ ಯಾಕೋ ಭಯ ಆಗ್ತದೆ. ಅವರಿಬ್ರು ಹೀಗೆ ಆಡ್ತಾ ಇದ್ರೆ ನಮ್ ಪಂಚಮಿಗೆ ಅವನ್ ಜೀವನದಲ್ಲಿ ಮದ್ವೆನೇ ಆಗಲ್ವೇನೋ ಅನ್ನಿಸ್ತಿದೆ ಕಣೋ. ಅಯ್ಯೋ ಶಿವನೇ. ಅದ್ ಹೆಂಗಾಗಲ್ಲ ಚಿಕ್ಕಮ್ಮ. ಆ ಗರುಡ ಮತ್ತೆ ಮಲ್ಲಿಗೆ ಈಗಾಗ್ಲೇ ನಾನು ಕೊಟ್ಟಿರೋದು ಸಾಕಾಗಿಲ್ಲ ಅನ್ಸುತ್ತೆ. ಈ ಕಿತ ನನ್ನ ಒಸಿ ಜಾಸ್ತಿನ ಕಣಕ್ಬಿಟ್ಟವ್ರೆ. ನನ್ನ ಮಕ್ಕಳು ಅದೆಂಗ್ ನನ್ನ ತಂಗಿ ಮದ್ವೆ ಆಗಕ್ ಬಿಡಲ್ಲ ಅಂತ ನಾನು ನೋಡೇಬಿಟ್ಟು. ಮಾದೇವು ಮಾದೇವು, ಎಲ್ಲ ಹೋಗ್ತಿದ್ಯಾ? ಮುಚ್ಚಿಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ಯಾ? ರಾಮ್, ಈಗ ತಾವ್ ಮಾತಾಡಿ ಪಂಚಮಿ ಮದ್ವೆ ನಡ್ಸೋ ಜವಾಬ್ದಾರಿ ನಿಂದು. ಚಿಕ್ಕಪ್ಪ, ಈಗ್ಲೇ ಲಾಯರ್ ತಾವ ಫೋನ್ ಮಾಡಿ ಮಾತಾಡಿ. ಅಮ್ಮ, ನನ್ ತಂಗಿ ತಂಟೆಗೆ ಬಂದ್ರೆ ಏನಾಯ್ತದೆ ಅಂತ ಈಗಾಗ್ಲೇ ಆ ಮಲ್ಲಿ ಗರುಡಂಗ್ ತೋರ್ಸ್ಕೊಟ್ಟಿದ್ರು. ಮತ್ತೆ ನನ್ನ ಕೆಣಕ್ಬಿಟ್ಟವ್ರೆ. ನನ್ನ ಮಕ್ಳಿಗೆ ಇವತ್ತು ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇವತ್ತು ನನ್ನ ಮಕ್ಳು ರುಂಡ ಕತ್ತರಿಸಿ ನನ್ನ ಮನೆಗೆ ವಾಪಸ್ ಬರೋದು. ನೋಡುದ್ಯೇನೋ, ನಾನ್ ಮಾಡಿದ ಪ್ಲಾನ್ ಇಂದ ಪಂಚಮಿ ಮದ್ವೆ ಮಾತ್ರ ನಿಲ್ತಾ ಇಲ್ಲ. ಈ ಮಾದೇವನು ಜೈಲಿಗೆ ಹೋಗ್ತಾನೆ. ಸೂಪರ್ ಕಣಕ್ಕ ನೀನು. ಬನ್ನಿ. ನಿಂತ್ಕೊಳ್ಳೋ ಅಣ್ಣ, ಏನ್ ಮಾಡಕ್ ಹೊರಟಿದ್ಯಾ ನೀನು? ಯಾರು ನನ್ನ ತಡಿಬೇಡಿ. ಇವತ್ತು ನನ್ನ ಕತ್ತಿಗೆ ಅವರಿಬ್ರು ರಕ್ತದ ರುಚಿ ತೋರಿಸಿದ್ರೆ ನನಗೆ ಸಮಾಧಾನ ಆಗುತ್ತೆ. ಇವತ್ತು ಅವರಿಬ್ರು ಕತ್ತರಿಸ್ಕೊಂಡೆ ನಾನು ವಾಪಸ್ ಬರೋದು.
ಪ್ಲೀಸ್ ನನ್ನ ಮಾತು ಕೇಳೋ. ರಾಮ್ ಬಿಟ್ಬಿಡ ನನ್ನ. ಅಣ್ಣ ದಯವಿಟ್ಟು ನನ್ನ ಮಾತು ಕೇಳೋ. ಆವೇಶದಲ್ಲಿ ಏನೇನೋ ಮಾಡಕ್ ಹೋಗ್ಬೇಡ ನೀನು. ಸಮಾಧಾನ ಮಾಡ್ಕೊಳ್ಳೋಣ. ನನ್ ತಂಗಿ ತಂಟೆಗೆ ಬಂದವ್ರಿಗೆ ಒಂದು ಗತಿ ಕಾಣಿಸಿದ್ರನೆ ನನಗೆ ಸಮಾಧಾನ ಆಗೋದು. ಬಿಡು ರಾಮ್. ನಿಂತ್ಕೊಳ್ಳು. ನಿಂತ್ಕೊಳ್ಳೋ ಅಮ್ಮ. ನಿಂತ್ಕೊಳ್ಳೋ. ಅಮ್ಮ ನನ್ನ ತಡಿಬೇಡ. ತಡಿತೀನಿ ಕಣೋ, ತಡಿತೀನಿ. ರೋಷ ಬಂತು ಅಂತ ಹೋಗ್ತಿದ್ಯಾ? ನಿನ್ ತಾಯಾಗಿ ಇಂಥ ಕೆಲಸ ಮಾಡಕ್ ಬಿಟ್ಬಿಡ್ತೀನ ನಾನು? ಅತ್ತ ನನ್ ಮಕ್ಳು ಬದುಕಿದ್ದು ಏನು ಪ್ರಯೋಜನ ಇಲ್ಲ ಕಣಮ್ಮ. ಮಹಾದೇವು, ನೀನು ಕೊಲೆ ಮಾಡಿ ಜೈಲ್ಗೆ ಹೋದ್ರೆ ನಮ್ ಗತಿ ಏನು? ನಮ್ ಬಗ್ಗೆ ನೀನ್ ಯೋಚನೆ ಮಾಡೋ. ಇಷ್ಟೊಂದು ಆವೇಶ ಪ್ರತಿ ಸಲ ಹೇಳಿ ಹೇಳಿ ಸಾಕಾಗೋಗಿದೆ. ನೋಡು, ನೀನಿಂತ ಕೆಲ್ಸ ಮಾಡೋದಾದ್ರೆ ನನಗೂ ನಿನ್ ತಂಗಿ ಪಂಚಮಿಗೂ ಒಂದು ವಿಷ ಕೊಟ್ಬಿಡು. ಕುಡ್ದು ಸತ್ತೋಗ್ತೀವಿ. ಯಾವ ತರ ನೋಡಿ ನೋಡಿ ಸಾಕಾಗೋಗಿದೆ ಮಾದೇವು. ನಿಜವಾಗಿ ಸಾಕಾಗಿದೆ. ಮಾದೇವು, ನೀನ್ ಕೊಲೆ ಮಾಡಿ ಜೈಲ್ಗೆ ಹೋದ್ರೆ ಇಡೀ ಕುಟುಂಬ ಕೊಲೆಗಾರದ ಕುಟುಂಬ ಅಂತ ಅನ್ಸ್ಕೋಬೇಕಾ? ಈಗಾಗ್ಲೇ ನೀನ್ ಮಾಡಿರೋ ಎಡ್ವಟ್ಟಿಂದ ನಿನ್ ತಂಗಿ ಮದ್ವೆ ಎಷ್ಟು ಸಲ ನಿಂತೋಗಿದೆ. ಆಮೇಲೆ ಜೀವನ ಪೂರ್ತಿ ಅವಳಗ್ ಮದ್ವೆನೇ ಆಗಲ್ಲ ಕೊಡು. ಇದನ್ನೆಲ್ಲ ನೋಡೋ ಬದ್ಲು ನನ್ ಸತ್ತೋಗೋದೆ ವಾಸಿ. ಅಮ್ಮ ಹಂಗೆಲ್ಲ ಮಾತಾಡ್ಬೇಡಮ್ಮ. ಇನ್ನೇನು ಮಾತಾಡ್ಲಿ? ಏನ್ ಮಾತಾಡ್ಬೇಕು ಹೇಳು? ಇದನ್ನೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ ಕಣೋ. ಯಾಕೋ ನನ್ನ ಹೊಟ್ಟೆ ಉರ್ಸ್ಯ ಮಾದೇವು, ನನ್ನ ಹೊಟ್ಟೆ ಉರ್ಸ್ಬೇಡ ಕಣೋ.